ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಾವು ಈರುಳ್ಳಿ ಬಳಸ್ಕೊಂಡು ಗೋಬಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬೌಲ್ನ ತೊಗೊಂಡು 2 ಬೌಲ್ ಆಗೋಷ್ಟು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲೇಯರ್ಗಳೆಲ್ಲ ಬಿಟ್ಕೊಬೇಕು ಆ ಥರ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲಸಿ. ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ. ನೆಕ್ಸ್ಟ್ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈ ಥರ ನೋಡಿ, ಅದು ಈ ಥರ ಆಗಬೇಕು, ಉಂಡೆ ಕಟ್ಟೋದಕ್ಕಾಗಬೇಕು. ಜಾಸ್ತಿ ಪ್ರೆಸ್ ಮಾಡಿ ಉಂಡೆಗಳನ್ನ ಕಟ್ಕೊಳ್ಳೋದಕ್ಕೆ ಹೋಗಬೇಡಿ, ಜಸ್ಟ್ ಸಿಂಪಲ್ಲಾಗಿ ಕಟ್ಕೊಳ್ಳಿ. ನೋಡಿ ಈ ಥರ. ಅದೇ ಥರ ಉಂಡೆಗಳನ್ನ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟು ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಅದು ಬಿಸಿ ಆದಮೇಲೆ ನೋಡಿ ಎಣ್ಣೆ ಕಾಯ್ದಿದೆ, ಅದಕ್ಕೆ ಮಾಡಿಟ್ಟಿರೋ ಉಂಡೆಗಳನ್ನ ಹಾಕೋಣ. ನೋಡಿ ಈ ಥರ ಬೇಯ್ತಾ ಇದೆ. ಒಂದು ಸಲ ತಿರುಗಿಸ್ಕೊಳ್ಳೋಣ ಅದನ್ನು. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಈ ಥರ. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಈ ಥರ ಕಾಣಿಸ್ತಾ ಇದೆ. ಇವಾಗ ಒಂದು ತೊಗೊಂಡು ಅದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ನೋಡಿ ಚೆನ್ನಾಗಿ ಬೆಂದಿದೆ, ನೀವೇ ನೋಡ್ತಿದ್ದೀರಾ. ನೆಕ್ಸ್ಟು ಗೋಬಿ ಮಸಾಲ ರೆಡಿ ಮಾಡೋದಕ್ಕೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಮೆಣಸಿನ್ಕಾಯಿನೂ ಕೂಡ ಹಾಕೋಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ, ಯಾಕೆಂದರೆ ಮಕ್ಕಳು ತಿಂತಾರೆ, ಸೊ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ಥರ. ನೆಕ್ಸ್ಟ್ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿನೂ ಕೂಡ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಬರೋವರೆಗೂ. ಹಾಗೆ ನೆಕ್ಸ್ಟ್ 1 ಸ್ಪೂನ್ ಆಗೋಷ್ಟು ಟೊಮೊಟೊ ಸಾಸು, 1 ಸ್ಪೂನು ಚಿಲ್ಲಿ ಸಾಸು, 1 ಸ್ಪೂನ್ ಸೋಯಾ ಸಾಸ್ನ ಹಾಕ್ಕೊಳ್ಳಿ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ. ಅರ್ಧ ಲೋಟ ನೀರು ಹಾಕ್ಕೊಂಡು ಕಲರ್ ಚೇಂಜ್ ಆಗೋಕ್ಕೆ ಬಿಡೋಣ. ಹಾಗೆ ಸೈಡಲ್ಲಿ ಅರ್ಧ ಬೌಲ್ ನೀರು ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಮಿಕ್ಸ್ ಮಾಡಿರುವ ಮಿಶ್ರಣನ ಸೇರಿಸೋಣ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಸಾಲ ರೆಡಿ ಆಗುತ್ತೆ. ಅದಕ್ಕೆ ಮಾಡಿಟ್ಟಿರುವಂತಹ ಗೋಬಿನ ಹಾಕಿ ಅದನ್ನು ಕೂಡ ತಿರುಗಿಸ್ಕೊಳ್ಳಿ. ನೋಡಿ ಈ ಥರ. ನೋಡಿ ನಮ್ಮ ಗೋಬಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಫೈನಲ್ ಟಚಪ್ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈಗ ನೋಡಿ ಹೇಗೆ ರೆಡಿಯಾಗಿದೆ ನಮ್ಮ ಗೋಬಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಫಾಲೋ ಮಾಡ್ಕೊಳ್ಳಿ.